ಶಾಸಕ ಡಿ ರವಿಶಂಕರ್ ಅವರ ನೇತೃತ್ವದಲ್ಲಿ ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗಿರಲಿ ಸಹಕಾರ ವಿನೂತನ ಕಾರ್ಯಕ್ರಮ. ಸಾರ್ವಜನಿಕರಿಂದ ಅಧಿಕಾರಿಗಳ ಮೇಲೆ ದೂರು ಬಂದರೆ ಮುಲಾಜಿಲ್ಲದೆ ಕಠಿಣ ಕ್ರಮ. ಹೌದು, ಸಾಲಿಗ್ರಾಮ ತಾಲೂಕಿನ ಮುಂಜನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಅರಕೆರೆ ಶ್ರೀ ಬಸವೇಶ್ವರ ದೇವಸ್ಥಾನದ ಬಳಿ ಶಾಸಕ ಡಿ ರವಿಶಂಕರ್ ಅವರು ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಅವಳಿ ತಾಲೂಕಿನ ಮತದಾರರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಪ್ರತಿದಿನ ಪ್ರತಿ ಮನೆಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಅಧಿಕಾರಿಗಳು ಕಡ್ಡಾಯವಾಗಿ ಇರಬೇಕು. ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸಬೇಕು. ಯಾವುದೇ ಅಧಿಕಾರಿ ತಪ್ಪಿಸಿಕೊಂಡರೂ ಮುಲಾಜಿಲ್ಲದೆ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಅಷ್ಟೇ ಅಲ್ಲದೆ ಬಸವೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ 10 ಲಕ್ಷ ಬಿಡುಗಡೆಯಾಗಿದ್ದು ಮತ್ತೆ 10 ಲಕ್ಷಕ್ಕೆ ಮನವಿ ಸಲ್ಲಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರ ಬೇಡಿಕೆಯಂತೆ ಈ ದೇವಾಲಯವನ್ನು ಕಲ್ಲಿನಿಂದ ಕಟ್ಟಿಸಿ ವೈಭವೀಕರಣ ಮಾಡಲಾಗುವುದು ಎಂದರು. ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ 18 ವರ್ಷದಿಂದ 30 ವರ್ಷದ ಒಳಪಟ್ಟ ಮಹಿಳೆಯರಿಗೆ ಪೌಷ್ಟಿಕತೆ ಹೆಚ್ಚಿಸಲು ಪೌಷ್ಟಿಕದ ಆಹಾರದ ಕಿಟ್ ಅನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯಕಾರಿಣಿ ಸಮಿತಿಯ ಸದಸ್ಯ ದೊಡ್ಡಸ್ವಾಮೇಗೌಡರು, ಸಾಲಿಗ್ರಾಮ ತಾಲೂಕು ತಹಸೀಲ್ದಾರ್ ನರಗುಂದ, ಸಾಲಿಗ್ರಾಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ರವಿಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಸಿಪಿ ರಮೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯಕುಮಾರ್, ಬೇರಿಯ ಪಂಚಾಯಿತಿ ಅಧ್ಯಕ್ಷ ರಮೇಶ್, ಮಂಜನಹಳ್ಳಿ ಪಂಚಾಯಿತಿ ಸದಸ್ಯ ಮಹಾದೇವ್ ಸೇರಿದಂತೆ ಅವಳಿ ತಾಲೂಕಿನ ಎಲ್ಲ ಇಲಾಖೆಯವರು ಹಾಜರಿದ್ದರು. ಆರ್ಜೆ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ಅವರ ಒಂದು ಸೃಜನಶೀಲತೆಗೆ ಇದು ಸಾಕ್ಷಿ. ಮತ್ತು ಅವರು ಯುವ ಶಾಸಕರಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಒಂದು ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಅವರಿಗಿದೆ. ವಿಭಿನ್ನವಾಗಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಆ ವಿಭಿನ್ನವಾಗಿ ಆಲೋಚನೆ ಮಾಡ್ತಕ್ಕಂಥ ಒಂದು ಸೃಜನಶೀಲ ಶಕ್ತಿಯ ಫಲವೇ ಇವತ್ತಿನ ಈ ಒಂದು ಮಹತ್ವದ ಮತ್ತು ಶ್ರೇಷ್ಠವಾದ ಒಂದು ಕಾರ್ಯಕ್ರಮ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಅಂತ ವಿಚಾರ ಕಾನ್ಸೆಪ್ಟ್ ಇದೆ. ಇದು ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಇದೆ. ನಾವು ಏನು ಈಗ ಇವರು ಪ್ರಾಮಿಸ್ ಮಾಡ್ದಂಗೆ ಏನ್ ನೀವು ಇಲ್ಲಿ ಅಪ್ಲಿಕೇಶನ್ ಕೊಟ್ಟಿರ, ಏನ್ ತಮ್ಮ ಅಹವಾಲನ್ನು ಹೇಳ್ತೀರಾ, ದಯವಿಟ್ಟು ತಾವು ಲಿಖಿತದಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಮೌಖಿಕವಾಗಿ ಹೇಳಿದಾಗ ಅದು ನಾವು ಫಾಲೋ ಅಪ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ದಯವಿಟ್ಟು ಒಂದು 2 ಲೈನ್ ಮೂಲಕ ತಾವು ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಲಿಖಿತವಾಗಿ ಕೊಟ್ಟಾಗ ನಮಗೆ ಅದನ್ನ ಸ್ಪಂದಿಸಿ ಅವ್ರಿಗೆ ಉತ್ತರ ಕೊಡೋದಾಗ್ಲಿ ಅಥವಾ ಅವ್ರಿಗೆ ಸ್ಪಂದಿಸಿ ಅವರ ಒಂದು ಅಹವಾಲನ್ನ ಬಗೆಹರಿಸೋದಾಗ್ಲಿ ಮಾಡ್ಲಿಕ್ಕೆ ಬಹಳ ಒಂದು ಅನುಕೂಲ ಆಗುತ್ತೆ. ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ನಿಸಿದಾಗ ನಾವು ಎಲ್ಲ ಕಾರ್ಯಕ್ರಮವನ್ನು ಕೂಡ ಈ ಬಸವೇಶ್ವರ ದೇವಸ್ಥಾನದ ಸನ್ನಿಧಿಯಿಂದಲೇ ಪ್ರಾರಂಭ ಮಾಡಬೇಕು. ಚುನಾವಣೆಗಿಂತ ಮುಂಚೆ ಆಶೀರ್ವಾದ ಕಾರ್ಯಕ್ರಮವನ್ನು ಇಲ್ಲೇ ಪ್ರಾರಂಭ ಮಾಡಿ ಎಲ್ಲ ಜನರ ಆಶೀರ್ವಾದ ಪಡೆದು ಚುನಾಯಿತರಾಗಿದ್ದು ಈ ಕ್ಷೇತ್ರದ ಆಶೀರ್ವಾದದಿಂದಲೇ ಹೊರತು ಆ ದೃಷ್ಟಿಯಿಂದ ನಾವು ಏನೇ ಕಾರ್ಯಕ್ರಮ ಚುನಾವಣೆ ಆದ ಮೇಲೆ ಮತದಾರರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಕೂಡ ಇದೇ ಸ್ಥಳದಿಂದ ಪ್ರಾರಂಭ ಮಾಡಿದ್ದು. ಅದೇ ರೀತಿ ಇವತ್ತೇನು ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಅಂತ ಏನು ಕಾರ್ಯಕ್ರಮ ಇದೆ ಅದನ್ನು ಕೂಡ ನಾವು ಇಲ್ಲಿಂದನೇ ಪ್ರಾರಂಭ ಮಾಡಬೇಕು. ಆ ಒಂದು ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಏನು ಇದರ ಉದ್ದೇಶ ನಿಜ, ಇವತ್ತು ಎಲ್ಲ ಈ ಕ್ಷೇತ್ರದ ಮತದಾರರು ಮನೇಲಿದ್ದೇ ಓಟ್ ಹಾಕಿದ್ದು. ಆದ್ದರಿಂದ ನಾವು ಮನೆಗೆ ಹೋಗಿ ಅವ್ರ ಕೆಲಸ ಕಾರ್ಯ ಮಾಡಬೇಕು. ಅವರೇನು ಎಲ್ಲೋ ಬಂದು ಓಟ್ ಹಾಕಿಲ್ಲ, ಮನೆಯಲ್ಲಿದ್ದು ಓಟ್ ಹಾಕೋರಿಗೆ ಮನೆಗೆ ಹೋಗಿ ಕೆಲಸ ಮಾಡಬೇಕು. ಅದೇ ನಮ್ಮ ಈ ಒಂದು ಸುತ್ತಿಗೆ ಕಾರ್ಯಕ್ರಮದ ಉದ್ದೇಶ. ಎಲ್ಲ ಹಂತದಲ್ಲೂ ಸಹ ನಾವು ಜಯಗಳಿಸಿದ್ವಿ. ಜನಾಶೀರ್ವಾದ ಸಹ ಇಲ್ಲೇ ಮಾಡ್ತೀವಿ, ಮತ್ತೆ ವೋಟ್ ಆಫ್ ಥ್ಯಾಂಕ್ಸ್ ಹೇಳಬೇಕು ಇಲ್ಲೇ ಮಾಡಿದ್ವಿ. ಈಗ ಈ ಒಂದು ಜನ ಮನೆ ಬಾಗಿಲು ಹೋಗೋದಕ್ಕೆ ಕೆಲಸ ಸಹ ಇಲ್ಲಿಂದ ಶುರು ಮಾಡಿದ್ವಿ. ಇದೊಂದು ಒಳ್ಳೆಯ ಬೆಳವಣಿಗೆ. ಈ ಒಂದು ಬಸವೇಶ್ವರ ದೇವಸ್ಥಾನದ ಪವಿತ್ರತೆ ಏನಿದೆ ಅನ್ನೋದು ನಮಗೆಲ್ಲ ಗೊತ್ತಾಗಿದೆ. ಈ ರವಿಶಂಕರ್ ಅವರು ಇಲ್ಲಿ ಬಂದು ಪೂಜೆ ಮಾಡಿ ಇದೊಂದು ಚುನಾವಣಾ ಪ್ರಚಾರ ಶುರು ಮಾಡಿದ್ಮೇಲೆ ಒಂದು ಜಯಗಳಿಸಲಿಕ್ಕೆ ಅವಕಾಶ ಆಯಿತು. ಈ ಒಂದು ಬಸವೇಶ್ವರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವರದಾನ ಅಂತ ಹೇಳಿ ತಪ್ಪಾಗಲಾರದು. ಇವತ್ತೇನು ಬಸವೇಶ್ವರ ದೇವಸ್ಥಾನವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಶಾಸಕರು ಮತ್ತು ದರ್ಶನಗಳು ತೀರ್ಮಾನ ಮಾಡೋರೆ. ಅದ್ರ ಜೊತೆಗೆ ನಾನು ಸಹ ಸೇರಿಕೊಂಡು ನಮ್ಮ ಕೈಲಾದಂಥ ಸಹಾಯನ ನಾವು ಸಹ ಮಾಡಿಕೊಂಡು ಈ ಒಂದು ಏನು 1 ವರ್ಷದೊಳಗೆ ಈ ದೇವಸ್ಥಾನ ಪರಿಪೂರ್ಣ ಮಾಡಿ ನಮ್ಮ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶ, ಜೊತೆಗೆ ನಮ್ಮ ಜನರ ಸಮಸ್ಯೆಗಳನ್ನು ಅಹವಾಲನ್ನು ಸ್ವೀಕರಿಸಬೇಕಂತೇಳಿ
ಪ್ರತಿಯೊಂದು ಗ್ರಾಮಕ್ಕೆ ಭೇಟಿಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಿ ಈಗಾಗಲೇ ಬಹಳ ತಿಂಗಳುಗಳಾಗಬೇಕಾಯ್ತು ಈ ಕಾರ್ಯಕ್ರಮ ಪ್ರಾರಂಭ ಆಗಿ. ಕಳೆದ ವರ್ಷವೇ ನಾನು ಅಕ್ಟೋಬರ್ ಅಲ್ಲಿ ದಸರಾ ಮುಗಿದ ಮೇಲೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಅವತ್ತು ನಮ್ಮ ರೈತರಿಗೆ ಸಾಕಷ್ಟು ರೀತಿಯ ಕೆಲಸ ಇರ್ತದೆ, ಯಾರು ಕೂಡ ಸಿಗೋದಿಲ್ಲ ಊರಿಗೆ ಹೋದ ಸಂದರ್ಭದಲ್ಲಿ ಅಂತ ಹೇಳಿ ಅದನ್ನ ಮುಂದಕ್ಕೆ ಹಾಕಿ ಇವತ್ತು ಜನವರಿ 15 ಕಳೆದ ಮೇಲೆ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ನಿಶ್ಚಯ ಮಾಡಿಕೊಂಡು ಇವತ್ತು ನಮ್ಮ ಫೆಬ್ರವರಿ 3ನೇ ತಾರೀಕು ವಿದ್ಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಚಾಲನೆಗೆ ಕೊಟ್ಟಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಅವರಿಗೆ ಸೂಚನೆ ಕೊಡೋದು, ಪ್ರತಿ ಮಂಗಳವಾರ ಈ ಒಂದು ಕಾರ್ಯಕ್ರಮ ನಿಶ್ಚಯ ಇರುತ್ತೆ. ಯಾರೆಲ್ಲ ಅಧಿಕಾರಿಗಳಿದ್ದಾರೆ ತಾಲೂಕು ಮಟ್ಟದ ಅಧಿಕಾರಿಗಳು ಯಾವುದೇ ಕಾರ್ಯಕ್ರಮಗಳನ್ನ ನೀವು ಮಂಗಳವಾರ ಹಾಕೊಳ್ಳೋಂಗಿಲ್ಲ. ನೀವು ಏನೇ ಕಾರ್ಯಕ್ರಮಗಳಿದ್ರು ಮಂಗಳವಾರ ಹೊರತುಪಡಿಸಿ ಇನ್ನುಳಿದ ಏನು ದಿನಗಳಿದೆ ಆ ದಿನದಲ್ಲೇ ತಾವು ನಿಮ್ಮ ಕಾರ್ಯಕ್ರಮಗಳನ್ನ ನಿಮ್ಮ ಏನು ತಹಸೀಲ್ದಾರ್ ಅವರಿಗೆ ಕೋರ್ಟು ಮತ್ತೊಂದಿದ್ರೆ ಅದನ್ನು ಬುಧವಾರ ಹಾಕೊಳ್ಬಹುದು. ನಾನು ಈಗಾಗಲೇ ಡಿ.ಸಿ ಅವ್ರ ಹತ್ರ ಕೂಡ ಮಾತಾಡಿದ್ದೇನೆ, ಡಿ.ಸಿ ಅವ್ರಿಗೂ ತಿಳಿಸಿದ್ದೇನೆ. ಪ್ರತಿ ಮಂಗಳವಾರ ನಾನು ಗ್ರಾಮಕ್ಕೆ ನಮ್ಮ ಒಂದೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಮಂಗಳವಾರ ಭೇಟಿಯನ್ನು ಕೊಡುವಂತ ಸಂದರ್ಭದಲ್ಲಿ ಅಲ್ಲಿ ತಹಸೀಲ್ದಾರ್ ಸಮೇತವಾಗಿ ಇಒ ಸಮೇತವಾಗಿ ಎಲ್ಲ ಅಧಿಕಾರಿಗಳು ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ನಾನು ಮನವಿಯನ್ನು ಕೂಡ ಹೇಳಿದ್ದೇನೆ. ಆಯ್ತು, ಅದನ್ನು ಮುಂದುವರಿಸಿ ಬುಧವಾರ ಬೇಕಾದ್ರೆ ಕೋರ್ಟ್ಗೆ ಅವರು ಕೇಸನ್ನು ಹಾಕ್ಸುವಂಥದ್ದು ಅವರ ಒಂದು ಸುಪರ್ದಿಗೆ ಇರ್ತದೆ, ಅವರು ಅದನ್ನು ಹಾಕೊಳ್ಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ಎಲ್ಲ ಅಧಿಕಾರಿಗಳು ಸೂಚನೆ ಕೊಡೋದು, ತಾವು ಕಡ್ಡಾಯವಾಗಿ ಆ ಒಂದು ಗ್ರಾಮಗಳಿಗೆ ತಾವು ಬರಬೇಕು. ನಿಮ್ಮ ಜೊತೆಯಲ್ಲಿ ನಿಮ್ಮ ಯಾರು ಅಧಿಕಾರಿಗಳಿದ್ದಾರೆ ಏನಾಗಲಿ ಕಂಪ್ಯೂಟರ್ ಇಂದ ಒಂದು ಆಹ್ವಾನ ಸ್ವೀಕರಿಸುವ ಸಂದರ್ಭದಲ್ಲಿ ಆ ಕಂಪ್ಯೂಟರ್ ನಲ್ಲಿ ಎಂಟ್ರಿ ಮಾಡ್ಕೊಳ್ಳೋದಿರ್ಬೋದು, ಅದನ್ನ ಇನ್ವಾಲ್ವ್ ಮಾಡಿಕೊಂಡು ಅದನ್ನ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಅದು ಕೂಡ ಆಗ್ಬೇಕು. ಯಾಕಂತ ಹೇಳಿದ್ರೆ ನಾವು ಯಾವತ್ತು ಇಸ್ಕೊಂಡಿದ್ದೀವಿ, ನಾವು ಯಾವತ್ತು ಅರ್ಜಿಯನ್ನು ಅವ್ರಿಗೆ ವಾಪಸ್ ಕೊಡ್ತೀವಿ, ಇಲ್ಲ ಇಂಬರವನ್ನ ಕೊಡ್ತೀವಿ, ಅವೆಲ್ಲವೂ ಕೂಡ ಅಲ್ಲಿ ಸೂಚನೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಆಗ್ಬೇಕು. ಇದು ಮೊದಲು ನಾವು ಮಾಡಬೇಕಾಗಿರಂತ ಒಂದು ಜವಾಬ್ದಾರಿ, ಆಯ್ತಾ? ಇದರ ಜೊತೆಯಲ್ಲಿ ಎಲ್ಲ ಇರಲೇಬೇಕು. ಯಾರು ಇಲ್ಲದೆ ಕೂಡ ನಾವು ಮುಲಾಜನ್ನ ನೋಡುವಂತವನ್ನಲ್ಲ. ಇನ್ನು ಮುಂದೆ ಅಧಿಕಾರಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಬೇಕು. ನಮ್ಮ ಜನರ ಒಂದು ಆಹ್ವಾನನ್ನ, ನಮ್ಮ ಜನರ ಸಮಸ್ಯೆಯನ್ನ ಸ್ಪಂದಿಸುವಂತದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ಅದ್ಯಾವುದೇ ಬೇರೆ ರೀತಿಯಲ್ಲಿ ಸರ್ಕಾರ ಮಟ್ಟದಲ್ಲಿ ಏನೇ ಆಗ್ಬೇಕಾದ್ರೂ ಅದಕ್ಕೆ ನಾನು ಜವಾಬ್ದಾರಿ ಇರ್ತೀನಿ. ನಾನು ನಿಮ್ಮ ಜೊತೆಯಾಗಿ ಸರ್ಕಾರ ಮಟ್ಟದಿಂದ ಏನ್ ಕೆಲಸ ಆಗ್ಬೇಕು ನಾನು ಮಾಡ್ತೀನಿ, ಅಧಿಕಾರಿ ವ್ಯಾಪ್ತಿಗಳಲ್ಲಿ ಏನ್ ಕೆಲಸ ಆಗ್ಬೇಕು ನೀವು ಮಾಡಬೇಕು. ಇದರ ಫಲ ನಮ್ಮ ಮತದಾರರಿಗೆ, ನಮ್ಮ ಜನರಿಗೆ ತಲುಪುವಂತ ನಿಟ್ಟಿನಲ್ಲಿ ಆಗ್ಬೇಕು. ಇದೇ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಅದನ್ನ ಸಂಪೂರ್ಣವಾಗಿ ನಾವು ಈಡೇರಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಇವರವರು ಮತ್ತು ತಹಸೀಲ್ದಾರ್ ಅವರು ನಿಮ್ಮ ಸಮಕ್ಷ ಹೇಳಿದರೆ, ನಾನು ಕೂಡ ಇಷ್ಟದ ನಿಮ್ಮೆಲ್ಲರ ಸೇವಕರಾಗಿ, ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನ ನಿಮ್ಮ ಸಮಕ್ಷ ಕೊಡ್ತಾ ಇದ್ದೇನೆ. ಇದನ್ನ ಚಾಚು ತಪ್ಪದೆ ತಾವು ನಿರ್ವಹಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಸೂಚನೆ ಕೊಡುವಂತ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ಏನು ಪ್ರತಿ ವಾರವೂ ಕೂಡ ಈ ತಾಲೂಕಲ್ಲೇ ಇರಲ್ಲ, ಈ ತಾಲೂಕಿನ ಒಂದ್ಸತಿ ಆದ್ರೆ ಪಕ್ಕದ ತಾಲೂಕು ಕಿಳನಗರ ತಾಲೂಕಲ್ಲಿ ಒಂದ್ಸತಿ ಆದ್ರೆ ಸಾಲಿಗ್ರಾಮ ತಾಲೂಕಿಗೆ ಒಂದು ಇರ್ತಕ್ಕಂಥ ಪಂಚಾಯತಿಗಳಿದೆ, ಅದನ್ನ ಮೊದಲು ಮುಗಿಸುವಂತ ನಿಟ್ಟಿನಲ್ಲಿ ನಾವು ಯೋಜನೆಗಳನ್ನ ಹಾಕೊಂಡಿದ್ದೇವೆ. ಇವತ್ತು ನಾವು ಅರಕೆರೆ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಇಲ್ಲಿಂದನೇ ಪ್ರಾರಂಭ ಆಗ್ಬೇಕು ಅಂತಕ್ಕಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಬಹಳಷ್ಟು ರೀತಿಯಲ್ಲಿ ಯಶಸ್ಸನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಅರಕೆರೆ ಬಸವೇಶ್ವರ ಸ್ವಾಮಿಯ ಅನುಗ್ರಹದಿಂದ ಎಲ್ಲ ಇಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು, ಇಲ್ಲಿ ಚಾಲನೆ ಆಗಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮ ಕೂಡ
ಬಹಳ ಯಶಸ್ಸನ್ನ ನಾವು ಕಂಡಿದ್ದೇವೆ. ನಾವು ಜನಾಶೀರ್ವಾದ ಯಾತ್ರೆಯನ್ನ ಇಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಜುವಾನಣ್ಣ ಸಾಹೇಬ್ರಿಲ್ಲ, ಅವರ ಸಮಕ್ಷಮ ಇಲ್ಲಿ ಹೀಗೆ ಒಂದು ಜನಾಶೀರ್ವಾದ ಯಾತ್ರೆಯನ್ನ ನಾವು ಪ್ರಾರಂಭವನ್ನು ಮಾಡಿದ್ವಿ. ಅದು ಬಹಳ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸು ಸಿಕ್ತು. ಜೊತೆಗೆ ಚುನಾವಣೆ ಪ್ರಚಾರವನ್ನು ಕೂಡ ಇಲ್ಲೇ ವಿದ್ಯುಕ್ತವಾಗಿ ನಾವು ಪ್ರಾರಂಭ ಮಾಡಿದ್ವಿ. ಜೊತೆಗೆ ನಮ್ಮ ಜನರಿಗೆ ಕೃತಜ್ಞತೆಗಳನ್ನ ಅರ್ಪಿಸುವಂತ ಕಾರ್ಯಕ್ರಮವನ್ನು ಕೂಡ ಇಲ್ಲಿಂದಲೇ ಪ್ರಾರಂಭ ಆಯಿತು. ಅದರ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ವಿದ್ಯುಕ್ತವಾಗಿ ಇವತ್ತು ಸಾಂಕೇತಿಕವಾಗಿ ಸೋಮವಾರ ಮಂಗಳವಾರದಿಂದ ಪ್ರಾರಂಭ ಮಾಡುವಂಥದ್ದು ಬೇಡ. ಸೋಮವಾರ ಈ ಒಂದು ಗೋಧೂಳಿ ಲಗ್ನದಲ್ಲೇ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ನಿಜಕ್ಕೂ ಕೂಡ ಒಂದು ಉತ್ತಮವಾದ ಲಗ್ನದಲ್ಲೇ ಒಂದು ಪ್ರಾರಂಭವನ್ನ ಆಗ್ತಾ ಇರ್ತಕ್ಕಂಥದ್ದು. ಇದು ಕೂಡ ಎಲ್ಲ ನಮ್ಮ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಲ್ಲಿ ಈ ಒಂದು ಬಸವೇಶ್ವರ ದೇವಸ್ಥಾನವನ್ನು ಕೂಡ ಅಭಿವೃದ್ಧಿಯನ್ನ ಪಡಿಸ್ಬೇಕಂತ ಹೇಳಿ ನಮ್ಮ ಅರಕೆರೆ ಗ್ರಾಮದವರು ಬಹಳಷ್ಟು ಒತ್ತಾಯ ಮಾಡಿದ್ರು. ಅವರ ಜೊತೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಏನು 9 ಹಳ್ಳಿಗಳು ಇದಾವೆ, ಆ ಎಲ್ಲ ಹಳ್ಳಿಗಳು ಕೂಡ ಒಂದು ನಮಗೆ ಒತ್ತಾಯವನ್ನು ಮಾಡಿದರೆ ಈ ದೇವಸ್ಥಾನವನ್ನ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ. ಆ ನಿಟ್ಟಿನಲ್ಲಿ ಈಗಾಗಲೇ 10 ಲಕ್ಷ ಅನುದಾನವನ್ನ ಹಾಕಿದ್ದೇವೆ. ಇನ್ನೂ 10 ಲಕ್ಷವೂ ಕೂಡ ಹಾಕಿ ಒಟ್ಟು 20 ಲಕ್ಷದ ಅನುದಾನದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಗುದ್ದಲಿ ಪೂಜೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಮಾಡ್ತೇವೆ. ಇದಕ್ಕೆ ಅಧಿಕಾರಿಗಳ ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ತಾಳ್ಮೆಯಿಂದ ಮಾತಾಡೋದಿಲ್ಲ, ನಮ್ಮನ್ನ ಸರಿಯಾದ ರೀತಿಯಲ್ಲಿ ಮಾತಾಡಿಸೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಗೆ ಸಾಕಷ್ಟು ದೂರು ಬಂದಿದೆ. ಇವತ್ತು ನಾನು ಮೊದಲು ಅನ್ಕೊಳ್ಳಿ ಕೊನೆ ಅನ್ಕೊಳ್ಳಿ ಸೂಚನೆ ಕೊಡ್ತಾ ಇದ್ದೇನೆ. ಇನ್ನು ಮುಂದೆ ಈ ತರ ನನಗೆ ದೂರುಗಳು ಬಂದ್ರೆ ನಾನು ಖಂಡಿತವಾಗ್ಲೂ ಕಠಿಣವಾದಂತ ಕ್ರಮಗಳನ್ನ ತೆಗೆದುಕೊಳ್ಳೋಕೆ ನಾನು ಮುಂದೆ ಇದ್ದ ತಾವು ಅಧಿಕಾರಿಗಳು ಮೊಟ್ಟ ಮೊದಲು ನಮ್ಮ ಕ್ಷೇತ್ರದ ಮತದಾರರಿರ್ಬೋದು, ಎಲ್ಲ ಸಾರ್ವಜನಿಕ ಬಂಧುಗಳಿರ್ಬೋದು, ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಒಂದು ತಾಳ್ಮೆಯಿಂದ ಮಾತಾಡಿಸಿ ಸೌಜನ್ಯದಿಂದ ವರ್ತಿಸಿದ್ರೆ ಅದು ಅರ್ಧ ಸಮಸ್ಯೆ ಬಗೆಹರಿದಾಗೆ. ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಅವರ ಏನು ಸಿಬ್ಬಂದಿ ವರ್ಗದವರೆಗೂ ಕೂಡ ಸೂಚನೆಯನ್ನು ಕೊಡಬೇಕು. ಎಲ್ಲ ಕಚೇರಿಗಳಲ್ಲೂ ಕೂಡ ಅವರ ಜವಾಬ್ದಾರಿ ಇರುತ್ತೆ. ಯಾರು ಆ ಕಚೇರಿಯ ಮುಖ್ಯಸ್ಥರಾಗಿರ್ತಾರೆ ಅವ್ರಿಗೆ ಜವಾಬ್ದಾರಿ ಇರ್ತದೆ.